ಜನಗಳ ಸಂಕಷ್ಟಕ್ಕೆ ಧಾವಿಸುವುದೇ ಮಾನವೀಯತೆ. ಕಣಚೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಿಕಲ್ ಮಂಗಳೂರು ವತಿಯಿಂದ ಕೋವಿಡ್ ವಾರಿಯರ್ಸ್ಗಳಿಗೆ ಸನ್ಮಾನಿಸಲಾಯಿತು. ರೋಗಿಗಳಿಗೆ ಅನುಕೂಲವಾಗಿರುವ ಕಣಚೂರಿನ ಆಸ್ಪತ್ರೆಯಲ್ಲಿ ಹೊಸದಾಗಿ ಕ್ಯಾನ್ಸರ್ ಕಾಯಿಲೆ ವಿಭಾಗದ ಉದ್ಘಾಟನೆಯ ಸಮಾರಂಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೊರೋನಾ ಮೊದಲನೇ ಹಾಗೂ ಎರಡನೇ ಅಲೆಯಲ್ಲಿ ಜಾತಿ ಭೇದ ಭಾವ ಮರೆತು ರೋಗಿಗಳಿಗೆ ಸಹಾಯಕ್ಕೆ ಮುಂದಾಗಿರುವ ಸಾಮಾಜಿಕ ಕಾರ್ಯಕರ್ತರಿಗೆ ಗುರುತಿಸಿ ಸನ್ಮಾನ ಮಾಡಲಾಯಿತು. ಈ ವೇಳೆಯಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರಿನ ಗುಲಾಮಾನೆ ರಸೂಲ್ ಸೋಷಿಯಲ್ ವೆಲ್ಫೇರ್ ಸಂಸ್ಥೆಯ ಸದಸ್ಯರು ಹಾಗೂ ಇಟಿವಿ ಭಾರತ್ ಕಲಬುರಗಿ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಅಬ್ದುಲ್ ರಶೀದ್ ಅಕ್ಕಿ, ಚಿಕ್ಕಮಗಳೂರಿನ ನ್ಯಾಷನಲ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಮೊಹಮ್ಮದ್ ರಿಯಾಜ್ ಖಾನ್ ಹಾಗೂ ಶಫಿಯುಲ್ಲಾ, ಮಂಗಳೂರಿನ ಹನೀಫ್ ಬುಗ್ಗೆಮೂಲೆ ವಿಟ್ಲ್, ಬಾತಿಶ್ ಅಳಕೆ ಮಜಲ್, ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮೋನು, ಅಕ್ಷಯ್ ಚಾರಿಟೇಬಲ್ ಟ್ರಸ್ಟ್ ಸಂಚಾಲಕರಾದ ಇಬ್ರಾಹಿಂ ಕರೀಂ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸೇವಕರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಶಾಸಕ ಯುಟಿ ಖಾದರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಕಣಚೂರು ಆಸ್ಪತ್ರೆಯ ಅಧ್ಯಕ್ಷರಾದ ಹಾಜಿ ಯುಕೆ ಮೋನು, ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ನಿರ್ದೇಶಕ ಅಬ್ದುಲ್ ರೆಹಮಾನ್ ಇವರುಗಳು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿದರು. ಸರ್, ಕಣಚೂರು ಬಗ್ಗೆ ಏನು ಹೇಳ್ತೀವಿ ಸರ್? ಕಣಚೂರು ಮೆಡಿಕಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಮೆಡಿಕಲ್ ಕಾಲೇಜ್ ಮತ್ತು ಇಂದ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ಕೋರ್ಸ್ಗಳಿದೆ. ಫಿಸಿಯೋಥೆರಪಿ ಇದೆ, ನರ್ಸಿಂಗ್ ಇದೆ, ಡಾಕ್ಟರಿಂಗ್ ಇದೆ. ಇದು ಬಹುಶಃ ಎಲ್ಲ ವರ್ಗದ ಮಕ್ಕಳಿಗೆ ದೊಡ್ಡ ಮಟ್ಟದ ಆಸರೆ ಮತ್ತು ಪೇಷಂಟ್ಗಳಿಗೆ ಕೂಡ ಉತ್ತಮವಾದ ಚಿಕಿತ್ಸೆ ಕೊಡೋ ಜನರಲ್ಲಿ ಅತ್ಯಂತ ಕಡುಬಡನ್ನು ಕೂಡ ಧೈರ್ಯವಾಗಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಒಂದು ವಾತಾವರಣ ಇವತ್ತು ಇದೆ. ಶಿಕ್ಷಣವೂ ಕೂಡ ಅತ್ಯುತ್ತಮವಾಗಿದೆ. ನಮ್ಮ ಮಾಲೀಕರದ್ದು ಸಿಬ್ಬಂದಿ ವರ್ಗ, ದುಡಿಯೋ ವರ್ಗ ಎಲ್ಲ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜನರನ್ನು ಮತ್ತು ಪೇಷಂಟನ್ನು ವ್ಯವಹರಿಸುವ ಅತ್ಯಂತ ಸಂತೋಷ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಬಹುಶಃ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಇವತ್ತಿನ ಪ್ರಾರಂಭ ಆಗಿ ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪಡೆಯುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಎರಡೂ ಸಂಸ್ಥೆಗಳು ಸೇರಿದ್ದಾರೆ, ನಿತ್ಯ ಮತ್ತು ಕಣಚೂರು. ಉದ್ದೇಶ ಅಂತ ಹೇಳಿದರೆ ನಮಗೆ ಪೇಷಂಟ್ ಮುಖ್ಯ, ಎಲ್ಲರಿಗೂ ಪೇಷಂಟ್ ಮುಖ್ಯ. ಸರಿಗೂ ಕೈ ಜೋಡಿಸಿಕೊಂಡು ಆ ಸೇವೆ ನೀಡುತ್ತಿದ್ದಾರೆ. ಬಹುಶಃ ಯಾರಿಗೂ ಕೂಡ ಅದು ಆ ರೋಗ ಬರದಿರಲಿ, ಬಂದವರಿಗೆ ಸಂತೋಷದಿಂದ ಆ ಒಂದು ಟ್ರೀಟ್ಮೆಂಟ್ ಆಗಲಿ ಸಂತೋಷದಿಂದ ಶುಭಾಶಿಸ್ತಾರೆ. ಈ ಕೋವಿಡ್ ಫಸ್ಟ್ ಮತ್ತು ಕೋವಿಡ್ ಸೆಕೆಂಡ್ 2 ವರ್ಷ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಅತ್ಯಂತ ಕಠಿಣವಾದ ಪರಿಸ್ಥಿತಿ ಇತ್ತು. ತಮಗೆಲ್ಲರಿಗೂ ಗೊತ್ತಿದ್ದದು ಮೀಡಿಯಾದವರಿಗೆ. ಆದರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ನಮ್ಮ ಹಾಸ್ಪಿಟ್ಲಲ್ಲಿ ಅತ್ಯಂತ ಹೆಚ್ಚಿನ ಪೇಷಂಟ್ಗಳಿಗೆ ನಾವು ಜೀವದಾನ ನೀಡಿದ್ದೇವೆ ಅಂತ ಹೇಳಿದರೆ ಹೆಮ್ಮೆ ಆಗ್ತದೆ ನಮಗೆ. ಯಾಕೆಂತ ಹೇಳಿದರೆ ಹೆಚ್ಚಿನ ಡೆತ್ ರೇಷಿಯೋ ಇದೆಯಲ್ಲ, ಅದು ಜಿಲ್ಲಾಧಿಕಾರಿಗಳೇ ಅತ್ಯಂತ ಸಂತೋಷಪಟ್ಟಿದ್ದಾರೆ. ಕಣಚೂರು ಆಸ್ಪತ್ರೆಯಲ್ಲಿ ಡೆತ್ ರೇಷಿಯೋ ತುಂಬ ಕಡಿಮೆ ಆಗಿದೆ. ಆಗಿಲ್ಲ ಅಂತಲ್ಲ, ಡೆತ್ ಆಗಿದ್ದರಲ್ಲೂ ತುಂಬ ಕಮ್ಮಿ ಆಗಿದೆ. ಅತ್ಯುತ್ತಮ ಚಿಕಿತ್ಸೆ ನೀಡಿದ್ದೀರಿ, ಯಾವುದೇ ಆಕ್ಸಿಜನ್ ಕೊರತೆ ಆಗಲಿ ಮತ್ತೊಂದು ಕೊರತೆ ಆಗಲಿ ಸಂಭವಿಸಿಲ್ಲ ಅಂತ ಹೇಳುವಂಥ ಜಿಲ್ಲಾಧಿಕಾರಿಗಳೇ ಪ್ರಶಂಸೆ ಮಾಡಿದ್ದಾರೆ. ಇವತ್ತು ಇದು ಕ್ಯಾನ್ಸರ್ ಓಪನಿಂಗಿಗೆ ಅದಕ್ಕೋಸ್ಕರ ಸಂತೋಷದಿಂದ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಹೆಲ್ತ್ ಡಿಪಾರ್ಟ್ಮೆಂಟ್ ಏನು ನಮಗೆ ಮಾನದಂಡ ವಿಧಿಸಿದೆ, ಏನು ನಮಗೆ ಹೇಳಿಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದರು ಕೋವಿಡ್ ಬಗ್ಗೆಯಲ್ಲಿ, ಅದನ್ನು ಚಾಚೂ ತಪ್ಪದೆ ಮಾಡಿದ್ದೀವಿ. ಉದಾಹರಣೆಗೆ ಕೋವಿಡಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು, ಪ್ರತ್ಯೇಕವಾದಂಥ ಕೋವಿಡ್ ಪೇಷಂಟ್ಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆ, ಹಾಸ್ಪಿಟ್ಲ್ ಒಳಗಿಂದ ಲಿಫ್ಟ್ ಬೇರೆಯೇ ಲಿಫ್ಟ್ ಇಟ್ಟಿದ್ದು, ಸ್ಟೇರ್ ಕೇಸ್ ಅವರಿಗೋಸ್ಕರ ಒಂದು ಸ್ಟೇರ್ ಕೇಸನ್ನು ರಿಸರ್ವ್ ಮಾಡಿದ್ದು, ಅವರಿಗೋಸ್ಕರ ಒಂದು ಲಿಫ್ಟನ್ನು ಕೂಡ ರಿಸರ್ವ್ ಮಾಡಿದ್ದು. ಈಗ ಆಕ್ಸಿಜನ್ ಪ್ಲ್ಯಾಂಟ್ ಉತ್ಪಾದನೆ ಮಾಡುವಂಥ ಪ್ಲ್ಯಾಂಟನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ.
ಆಕ್ಸಿಜನ್ ಟ್ಯಾಂಕು ಕೂಡ ಪ್ರತ್ಯೇಕವಾಗಿ ನಾವು ಸ್ಥಾಪನೆ ಮಾಡಿದ್ದೀವಿ. ಇದೆಲ್ಲವೂ ಸರ್ಕಾರದ MCI ಆದೇಶ ಕೂಡ ಇತ್ತು. ಆದಷ್ಟು ಬೇಗ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವ ನಮಗೆ ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ ಎಲ್ಲವನ್ನೂ ನಾವು ಮಾಡಿದ್ದೇವೆ ಈಗಾಗಲೇ. ಪ್ರಥಮವಾಗಿ UK ಮೋಹನ್ ರಾವ್ ಈ ಒಂದು ಕಣಚೂರು ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ನಮಗೆ ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಇದೆ. ಇದೇ ರೀತಿ ಜಿಲ್ಲೆಯಲ್ಲಿ ಹಲವು ಕಡೆ ನಮ್ಮನ್ನು ಕರೆದು ನಾವು ಕೊರೋನಾ ಸಮಯದಲ್ಲಿ ಮಾಡಿದಂತಹ ಎಲ್ಲ ಸೇವೆಯನ್ನು ಪರಿಗಣಿಸಿ ನಮ್ಮನ್ನು ಅಭಿನಂದಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಇಲ್ಲಿನ ಡಾಕ್ಟರ್ಸ್ ಆಗಿರ್ಬೋದು, ಕೊರೋನಾ ಸಮಯದಲ್ಲಿ ನಾವು ಇಲ್ಲಿಗೆ ಅನಿಸಿದಂತಹ ಎಲ್ಲ ರೋಗಿಗಳನ್ನು ಆದಷ್ಟು ಒಳ್ಳೆ ರೀತಿಯಲ್ಲಿ ಅವರನ್ನು ಸಹಕರಿಸಿ ಅವರಿಗೆ ಉತ್ತಮ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಿದ್ದಾರೆ. ಆ ಒಂದು ಕೆಲಸಕ್ಕಾಗಿ ನಾವು ಅವರನ್ನು ಅಭಿನಯಿಸ್ತಾ ಇದ್ದೇವೆ. ಸರ್ಕಾರದಿಂದ ಸಿಗುವ ಸವಲತ್ತು ಜನಗಳಿಗೆ ಗೊತ್ತಿರುವುದಿಲ್ಲ. ಅದನ್ನು ಈಗ ಆಯುಷ್ಮಾನ್ ಭಾರತ್ ಆಗಲಿ ಬೇರೆ ಬೇರೆ ಭಾಗದ ಬೇರೆ ಬೇರೆ ಇದುಂಟು, ಅದನ್ನು ನಾವು ಸಂಬಂಧಪಟ್ಟ ಇಲಾಖೆಯವರ ಹತ್ರ ಬೇಕಾದವರಿಗೆ ಅದನ್ನು ಬೇಕಾದ ರೀತಿಯಲ್ಲಿ ಸಂಪರ್ಕಿಸಿ, ಮತ್ತು ರೆಫರ್ ಲೆಟ್ರ್ ಬೇಕಾಗ್ತದೆ. ಕೆಲವರಿಗೆ ರೆಫರ್ ಲೆಟ್ರು ಅಲ್ಲಿಂದ ಡೈರೆಕ್ಟ್ ಕೊಡ್ತಾರೆ, ಅದೇ ಊರಿಂದ. ಕೆಲವರಿಗೆ ಅಲ್ಲಿ ಸಿಗದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ರೆಫರ್ ಲೆಟ್ರ್ ತೆಗೆದುಕೊಟ್ಟು ಅವರಿಗೆ ಬೇಕಾದಂತಹ ಸಂಪೂರ್ಣ ಖರ್ಚನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜಲ್ಲಿ ಮಾಡಿಸಿ ಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ವಾಹನದ ವ್ಯವಸ್ಥೆ, ಕೆಲವರಿಗೆ ವಾಹನ ಡಿಸ್ಚಾರ್ಜ್ ಆಗಿ ಹೋಗಲಿಕ್ಕೆ ಇರುವುದಿಲ್ಲ, ಬರಲಿಕ್ಕೆ ಇರುವುದಿಲ್ಲ, ಅವರಿಗೆಲ್ಲರಿಗೂ ಉಚಿತವಾಗಿ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತು ತಂಗುವ ವ್ಯವಸ್ಥೆ, ಊರಿನಲ್ಲಿ ಇಲ್ಲಿ ಬಂದು ಕೆಲವರಿಗೆ ರೂಮ್ ಇರುವುದಿಲ್ಲ. ಕಣಚೂರಿಂದ ಏನು ನಿಮಗೆ ಸಹಾಯ ಆಗಿದೆ? ಕಣಚೂರಿಂದ ತುಂಬ ಸಹಾಯ ಆಗಿದೆ. ಕಣಚೂರು ಮೆಡಿಕಲ್ ಕಾಲೇಜಿಂದ ಸಾಧಾರಣ ಹಾವೇರಿ, ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ಇದಕ್ಕೆ ಕಣಚೂರು ಆಸ್ಪತ್ರೆಗೆ ಬಂದವರಿಗೆ ಎಲ್ಲರಿಗೂ ಕಣಚೂರು ಆಸ್ಪತ್ರೆಯಲ್ಲಿ ಯಾರಿಗೂ ಯಾವುದು ಮಾಹಿತಿ ಇಲ್ಲ. ಆ ಮಾಹಿತಿ ಇಲ್ಲದವರಿಗೆ ಕಣಚೂರು ಆಸ್ಪತ್ರೆಯಿಂದ ಒಬ್ಬರನ್ನು ನೇಮಕ ಮಾಡಿ ಅವರಿಂದ ಅವರಿಗೆ ಮಾಹಿತಿ ಕೊಡಿಸಿ ಸರ್ಕಾರದಿಂದ ಬೇಕಾದಂತಹ ಸವಲತ್ತನ್ನು ಅವರಿಗೆ ಕೊಡಿಸಿ ಫ್ರೀ ಟ್ರೀಟ್ಮೆಂಟ್ ಮಾಡಿ ಅವರ ಊರಿಗೆ ತಲುಪಿಸುವಂತಹ ವ್ಯವಸ್ಥೆ ಕಣಚೂರು ಆಸ್ಪತ್ರೆ ಮಾಡಿದೆ. ಅದಕ್ಕೆ ನಾವು ಕೂಡ ಅದಕ್ಕೆ ಬೇಕಾದಂತಹ ಸಹಾಯವನ್ನು ಸಾರ್ವಜನಿಕರಿಗೆ ಮಾಡಿದ್ದಾರೆ. ಕಣಚೂರು ಆಸ್ಪತ್ರೆ MD ಅವರ ಇಂತಹ ಒಂದು ಸೇವೆಯಿಂದಲೇ ನಮಗೆ ಈ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಣಚೂರು ಮೆಡಿಕಲ್ ಕಾಲೇಜ್ ಇದರ ವತಿಯಿಂದ ಕ್ಯಾನ್ಸರ್ ಇದರ ವಿಭಾಗದ ಉದ್ಘಾಟನಾ ಸಮಾರಂಭದಲ್ಲಿ ಕೋವಿಡ್ ವಾರಿಯರ್ಸ್ಗೆ ಅಭಿನಂದನಾ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಈ ಒಂದು ಸಂಸ್ಥೆಯು ಹಲವಾರು ಬಡ ರೋಗಿಗಳಿಗೆ, ಇತರ ದಕ್ಷಿಣ ಜಿಲ್ಲೆ ಅಲ್ಲ ಹೊರ ಜಿಲ್ಲೆಗಳಿಂದ ಬರುವಂತಹ ರೋಗಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುವಂತೆ ಮತ್ತು ಎಲ್ಲ ರೀತಿಯಲ್ಲಿ ಸಹಕಾರ ಆಗುವಂತೆ ಒಳ್ಳೆಯ ರೀತಿಯ ಆರೋಗ್ಯ ದೃಷ್ಟಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಸಂಸ್ಥೆಯು ಕೆಲಸ ಮಾಡ್ತಾ ಇದೆ. ಅದಲ್ಲದೆ ಇವತ್ತು ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲೆಯ ಕೋವಿಡ್ ವಾರಿಯರ್ಸನ್ನು ಗುರುತಿಸಿಕೊಂಡು ಅವಂಥವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ಇವರಿಗೆ ನಾನು ವೈಯಕ್ತಿಕ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಬ್ರಾಹಿಂ ಕರೀಂ ಕತ್ಕಾರ್ ಅಂತೇಳಿ ನಾನು ಅಕ್ಷಯ ಚಾರಿಟೇಬಲ್ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸಂಚಾಲಕರಾಗಿ ನಿರ್ವಹಿಸ್ತಾ ಇದ್ದೇನೆ. ನಾನು ಸುಮಾರು 10-15 ವರ್ಷಗಳಿಂದ ಈ ಆಸ್ಪತ್ರೆಯ ಸೇವೆಯನ್ನು ಮಾಡ್ತಾ ಇದ್ದೇನೆ. 2006ರಿಂದ ರಕ್ತದಾನ ಶಿಬಿರವನ್ನು ಮಾಡುವ ಮೂಲಕ ಸಮಾಜ ಸೇವೆಗೆ ಬಂದು ಸುಮಾರು 261 ಶಿಬಿರಗಳನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವಂಥ ರೋಗಿಗಳಿಗೆ ತುರ್ತು ಸಮಯದಲ್ಲಿ ಅವರಿಗೆ ರಕ್ತವನ್ನು ನೀಡುವಂಥ ಕೆಲಸವನ್ನು ಮಾಡಿದೆ. ಸುಮಾರು 25,000ಕ್ಕಿಂತ ಹೆಚ್ಚು ನೀಡಿ ರಕ್ತವನ್ನು ರೋಗಿಗಳಿಗೆ ದಾನ ಮಾಡುವ ಮೂಲಕ ಈ ಜನರಿಂದ ದಾನಿಗಳಿಂದ ಸಂಗ್ರಹಿಸಿ ಆ ರಕ್ತವನ್ನು ರೋಗಿಗಳಿಗೆ ನೀಡುವಂಥ ಕೆಲಸ ಕೂಡ ಮಾಡಿದ್ದೇನೆ. ಕಣಚೂರು ಹಾಸ್ಪಿಟಲ್ ಕೂಡ ಬ್ಲಡ್ ಬ್ಯಾಂಕಿಗೆ ಬೇಕಾದ ಸಂದರ್ಭದಲ್ಲಿ ರಕ್ತವನ್ನು ನೀಡುತ್ತಾ ಬಂದಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಸುಮಾರು 300-400 ಜನ ಕೋವಿಡ್ ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಕಣಚೂರು ಹಾಸ್ಪಿಟಲ್ ಹಾಗೂ ಈ ದಕ್ಷಿಣ ಕನ್ನಡ ಇರುವಂಥ ಮೆಡಿಕಲ್ ಕಾಲೇಜುಗಳಿಗೆ ದಾಖಲಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸುವಂಥ ಕೆಲಸ ಮಾಡಿದ್ದೇವೆ. ತದನಂತರ ಕೋವಿಡಲ್ಲಿ ಮರಣ ಹೊಂದಿದವರನ್ನು ನಮ್ಮ ಟ್ರಸ್ಟ್ನ ಮುಖಾಂತರ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ವಿವಿಧ ಕಾರ್ಯಕರ್ತರ ನೆರವಿನಿಂದ ಅವರಿಗೆ ಬೇಕಾದಂಥ ಮರಣ ಹೊಂದಿದ ನಂತರ ಅವರ ಮನೆಯವರಿಗೆ ಸಹಾಯವಾಗುವ ರೀತಿಯಲ್ಲಿ ಅವರಿಗೆಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಇಲ್ಲಿ ನಾವು Mr. Abdul Rahman Sir, Director of Kanchur Institute and Medical Science, to deliver his presidential address. Assalamu alaikum. Ellarigu namaskara. Respected dignitaries on the dais, hope that there will be some changes in my health if I come to Kanachur, and I am lucky and I am fortunate to say this, that
Our doctors have always stood for that and always tried their best to provide, make a change in each and every patient's life who have visited our hospital. So with this, I thank all the esteemed guests who are gathered here, the staff, the COVID warriors, the students, the media especially who have come for this event and graced this occasion and made this event most memorable one. Thank you and Jai Hind. By then. I now request Dr. Rohan Monis, a Chief Administrative Medical Officer, to express the words of gratitude. Like a very good afternoon to everybody. I actually am very proud of this day and this occasion actually because we've had the launch of the Department of Oncology on the 1st of October. We're also observing the Breast Cancer Awareness Month, and last but not the least, we also witnessed the recognition of COVID warriors. I would say COVID is not yet over, it's happening, it's a lull phase, but the WHO says it's going to be endemic now. The epidemic of the pandemic is slowly biting down. But this is the last part of the event today, and this is going to be the vote of thanks. And as we say, healthcare, we have components, we have verticals. We talk about the vertical of curative vertical, preventive, promotive, rehabilitative and educative. But today on this platform, we've also had something called as integrative and collaborative. In collaborating with the NITE University, with the Department of Radiation Oncology, it has made our department even bolder, giving strength to the Department of Onco so that we could give 360-degree care to all our patients, to all our deserving patients. At the outset, I would also like to thank all our esteemed luminaries on the dais. Quite a few of them are missing right now, but least, not to say the least, our Deputy Commissioner, Dr. K.V. Rajendra, he has been instrumental, he has been working closely. We have actually, as a matter of fact, we've been working very closely with him ever since the COVID first wave. And we've had good days, we've had bad days, we've had troubled days, we've had happy days. And he was one of the first people to recognize Kanachur Hospital to give us the first ventilator in the district from the district administration. So this happened in the first COVID wave. I also like to thank UT Kadur sir for taking his valuable time, being with us, addressing this amazing crowd. And we would need his undaunted support and his undaunted support at all times. I would also like to thank Dr. Professor Satish Bhandari sir. He has been instrumental and very helpful in this MOU pattern because when we had to actually approach the institution, I fondly approached Dr. Jairam Shetty sir, and they have a series of committees and they have to push this thing out, and finally they gave us the thumbs up and says yes, we will collaborate, and the management has supported that. I also thank Dr. Satish Bhandari sir. I also like to thank the presence and the time of Dr. Kishore Kumar. Now, Dr. Kishore Kumar is our latest DHO, and the beauty is we've been working together ever since COVID 1.0. And it was crazy days, fun days, sharing days, and I know, I mean, it was like a day of probably mutual gratification, but keeping us strong and rooted, throughout the phase, so that each of us don't fall down or falter. One more thing to add on was, during the entire COVID 1.0, our reference day was on a Sunday. Okay, and on Sunday my phone is touring like an STD booth. I like it or not. And my wife almost gave up on me. And to be frank, and then even the district surveillance officer, Dr. Ashok, Dr. Kishore, were 2,000% supportive, always. And they always give us relentless support, and thank you for that, sir. And thank you for your time also today. To add to that, Dr. Ratnakar has always been one of the funny bones and the strong bones that we always had with us. And Dr. Ratnakar is the nodal officer for Ayushman Bharat Arogya Karnataka, and he has been boss, and with his blessings also, this entire MOU has happened with the state government. Thank you, sir. Thank you for your time. Dr. Jairam Shetty. Dr. Jairam Shetty is a man of very few words, like our director just expressed. But one thing I must submit on this August forum is that each time I go on to his department to talk to him, to take his guidance and support, I've seen a lot of love, a lot of compassion, and superb level of humility. I mean, I have to say that. And he says, Rohan,
We will always be there with you. We will support. And the same words were also echoed by Dr. Satish Bandari today. Jairam sir, with your entire team, I thank you. I thank you for being here and I thank you for your presence. And with this team, we have Dr. Sandeep Pyle also here. Where is Dr. Sandeep Pyle? Yeah, Dr. Sandeep Pyle is one of his able members on his team, and he's also going to be on our tumor board. And yes, the man, Dr. Mohammed Ismail, like most of us are his students, and he's the teacher of the teachers. And when I personally had to invite him, I also told him like probably a few years from now, he should be booking a hall bigger than this to have his academic modules, going on the roll. Ismail sir, thank you for your amazing time. Thank you for your presence. Thank you for blessing us. Thank you for being a supporter. And thank you for being one of the guiding forces of this institution. He's been there ever since even before the foundation of the institution happened. I must submit that Dr. Ismail has been one of the guiding forces for our chairman and trustees for this institution to have its stand today. And very soon we may hear some good news also. So let's go for the best. Yeah. I also have to thank the entire team who has toiled for the last 1 week to get all this thing at bay. I want to thank Rashid, Satvik, Nasiba, Sandeep, Rafiq, Nawaz, Megha, Vittal, Darshan, the entire housekeeping team, JP and the IT team who are actually working on the background today with us beautifully, Kabir and his entire team, and last but not the least, our media friends. I'd like to thank. And this would not have been possible without the vision and without the thought and without the understanding, of our management, our chairman and our director. So I thank them too. And I thank each and every one of you personally to be here today with us. And let this be a support, because we know that we've got two amazing young budding oncologists with us, Dr. Guru Prasad and Dr. Najib. And the team is also supported with surgical oncology team. There is Dr. Ravi and there is Dr. Harish, and we have the HODs of all the surgical departments. And this is going to be a level up, like shooting the electron to the next orbit, sir. I would personally say, on a micro level or on a nano level. But this is going to pivot us to the next level, and that is where interdepartment collaboration, integration, thought process, binding, clinical acumen, everything comes up, and even research. So on that same note, I'd like to thank everybody gathered here, and thank you for your support. COVID warriors. So I request Megha to call upon the COVID warriors who have done a great service to the society. ಮೊದಲನೆಯದಾಗಿ ಅಬ್ದುಲ್ ರಶೀದ್ ಅಕ್ಕಿ, ಇವರು ETV ಭಾರತ ಉರ್ದು ಸುದ್ದಿವಾಹಿನಿಯ ಹಾವೇರಿ ಜಿಲ್ಲಾ ವರದಿಗಾರರು. ಕೋವಿಡ್ ಮೊದಲನೇ ಮತ್ತು ಎರಡನೇ ಅಲೆ ಸಂದರ್ಭಗಳಲ್ಲಿ ಕೊರೋನಾ ರೋಗಿಗಳನ್ನು ಆಸ್ಪತ್ರೆ ಸೇರಿಸಲು ಆಂಬ್ಯುಲೆನ್ಸ್ ಸೇವೆ ಹಾಗೂ ಸರ್ಕಾರದ ಆಯುಷ್ಮಾನ್ ಭಾರತ ಸೇವೆಯನ್ನು ಉಪಲಬ್ಧಿಸಲು ರೋಗಿಗಳಿಗೆ ಸಹಾಯ ಮಾಡಿದ್ದಾರೆ. ನಮ್ಮ ಆಸ್ಪತ್ರೆಯ ನಿರಂತರ ಸಂಪರ್ಕದಲ್ಲಿದ್ದು ಸಮಾಜಮುಖ ಕಾರ್ಯಗಳನ್ನು ಮಾಡುತ್ತಿರುವ ಇವರಿಗೆ ನಮ್ಮ ಕಡೆಯಿಂದ ಒಂದು ಚಿರಕಾಣಿಕೆ. ವೇದಿಕೆ ಮೇಲೆ ಬಂದಿರುವ ಅಬ್ದುಲ್ ರಶೀದ್ ಅಕ್ಕಿ ಅವರಿಗೆ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರ. ಹಫೀಜ್ ಮೊಹಮ್ಮದ್ ರಿಯಾಜ್ ಖಾನ್ ಮತ್ತು ಶಫಿಯುಲ್ಲಾ, ನ್ಯಾಷನಲ್ ವೆಲ್ಫೇರ್ ಮತ್ತು ಚಾರಿಟಬಲ್ ಟ್ರಸ್ಟ್ ಚಿಕ್ಕಮಗಳೂರು ಜಿಲ್ಲೆ ಕಣಚೂರು ಆಸ್ಪತ್ರಾ ಜಿಲ್ಲೆಯ ಆರೋಗ್ಯ ಸಂಯೋಜಕರು. ಕೊರೋನಾ ರೋಗಿಗಳು ಅಲ್ಲದೆ ಇನ್ನಿತರೆ ರೋಗಿಗಳಿಗೆ ತಮ್ಮ ಟ್ರಸ್ಟ್ ಮೂಲಕ ಕಿಟ್ ವಿತರಣೆ, ಔಷಧಿಗಳ ಖರ್ಚು, ಆಂಬ್ಯುಲೆನ್ಸ್ ಸೇವೆಯನ್ನು ಸಹ ನೀಡುತ್ತಿದ್ದಾರೆ. ಸರ್ಕಾರದ ಯೋಜನೆಗಳ ಫಲವನ್ನು ರೋಗಿಗಳಿಗೆ ಸಿಗುವಂತೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿರುವ ಇವರಿಗೆ ನಮ್ಮ ಕಡೆಯಿಂದ ನಮನಗಳು. ವೇದಿಕೆ ಮೇಲೆ ಬಂದ ಇವರಿಗೆ ನೆನಪಿನ ಕಾಣಿಕೆ ಹಾಗೂ ಅಭಿನಂದನೆಯ ಪತ್ರವನ್ನು ಸ್ವೀಕರಿಸಲು ಮೊಹಮ್ಮದ್ ಹನೀಫ್, ವೆಲ್ನೆಸ್ ಸಹಾಯವಾಣಿ ಮಂಗಳೂರು ಮೂಲಕ ಕೋವಿಡ್ ಸಂದರ್ಭದಲ್ಲಿ ಎಲ್ಲದ್ದು. ಇಬ್ರಾಹಿಂ ಕರೀಂ ಅಡ್ಕರ್, ಪ್ರತಿಯೊಂದು ರಕ್ತದ ಹನಿಯು ಒಬ್ಬರ ಜೀವನದ ಸಂಜೀವಿನಿಯಾಗಬಹುದು. 2006ರಿಂದ 2021ರವರೆಗೆ 47 ಬಾರಿ ರಕ್ತದಾನ ಮಾಡಿದ್ದಾರೆ. 2017ರಿಂದ ಇದುವರೆಗೂ SSF ಬ್ಲಡ್ ಶೈಲು ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ 2100 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದಾರೆ. ಅಹಮದ್ ಕುನ್ನಿ, ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿರುವ ಇವರು ಮೂಡಿಗೆರೆ ಭಾಗದಿಂದ ಹಲವು ರೋಗಿಗಳನ್ನು ನಮ್ಮ ಆಸ್ಪತ್ರೆಗೆ ಕಳುಹಿಸಿದ್ದು, ಕೋವಿಡ್ ಸಮಯದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಕೊರೋನಾ ಮೃತರನ್ನು ಜಾತಿ ಮತ ಭೇದಭಾವವಿಲ್ಲದೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಅಜಾತ ಶತ್ರುವಿಗೆ ಸಮಾಜ್ ಜಪ್ಪು, ಸೌತ್ ವೆಲ್ಫೇರ್ ಅಸೋಸಿಯೇಷನ್ನ ಕಾರ್ಯಕರ್ತರು ಆಂಬ್ಯುಲೆನ್ಸ್, ಆಕ್ಸಿಜನ್ ಸಿಲಿಂಡರ್ ಇನ್ನಿತರ ಸಾಮಾಜಿಕ ಸೇವೆಗಳನ್ನು ತಮ್ಮ ಸಂಸ್ಥೆಯ ಮುಖಾಂತರ ನೀಡಿದ್ದಾರೆ. ಕೊರೋನಾ ಮೃತ ರೋಗಿಗಳ ಜಾತಿ ಮತ ಎಂಬ ಭೇದಭಾವ ಮಾಡದೆ ಅವರ ಅಂತ್ಯ ಸಂಸ್ಕಾರ ಮತ್ತು ಕೊನೆಯ ಹಕ್ಕುಗಳನ್ನು ನೆರವೇರಿಸಿದ್ದಾರೆ. ಅಬ್ದುಲ್ ಸಮಾದ್ ಜಪ್ಪು.
ಅಬ್ದುಲ್ ಸಮಾಜಕ್ಕೂ ಸೌತ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯಕರ್ತರು ಆಂಬ್ಯುಲೆನ್ಸ್, ಆಕ್ಸಿಜನ್ ಸಿಲಿಂಡರ್ ಹಾಗೂ ಇನ್ನಿತರೆ ಸಾಮಾಜಿಕ ಕಾರ್ಯಗಳನ್ನು ತಮ್ಮ ಯಾಕೂಬ್ ಕೆ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಹನೀಫ್ ಬಗ್ಗುಮೂಲೆ ವಿಟ್ಲ ಕೋವಿಡ್ ಮತ್ತು ಇತರ ರೋಗಿಗಳಿಗೆ ತಮ್ಮ ಕಾರಿನಲ್ಲಿ ಉಚಿತವಾಗಿ ಆಸ್ಪತ್ರೆಗೆ ಕರೆತರುವ ಜೊತೆಗೆ ರೋಗಿಗಳು ಆಸ್ಪತ್ರೆಯಿಂದ ಹೊರಬರುವಾಗ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಸಹ ನೀಡಿದ್ದಾರೆ. ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ರೋಗಿಗಳ ನಿರಂತರ ಸೇವೆಯಲ್ಲಿ ತೊಡಗಿರುವವರಿಗೆ ನಮ್ಮಿಂದ ಅಭಿನಂದನೆಗಳು. ಹನೀಫ್ ಬಗ್ಗುಮೂಲೆ ವಿಟ್ಲ ನಮ್ಮ ಆಸ್ಪತ್ರೆಯ ನಿರಂತರ ಸಂಪರ್ಕದಲ್ಲಿದ್ದು ಉಪ್ಪಳ, ಮಂಜೇಶ್ವರ ಈ ಭಾಗಗಳಿಂದ ಕೋವಿಡ್ ರೋಗಿಗಳಿಗೆ ಹಾಸಿಗೆ, ಆಂಬ್ಯುಲೆನ್ಸ್, ಆಕ್ಸಿಜನ್ ವ್ಯವಸ್ಥೆಯನ್ನು ಪೂರೈಸುತ್ತಿದ್ದಾರೆ. ಸಮಾಜಮುಖ ಕಾರ್ಯಗಳಲ್ಲಿ ತೊಡಗಿರುವ ಎನ್ ಅಬ್ದುಲ್ ಹಮೀದ್ ಅವರಿಗೆ ನಮ್ಮ ವತಿಯಿಂದ ಮೆಮೆಂಟೋ ಮತ್ತು ಸರ್ಟಿಫಿಕೇಟ್. ಜಿಲ್ಲೆಯಾದ್ಯಂತ ರೋಗಿಗಳನ್ನು ತಮ್ಮ ಸಂಘಟನೆಯ ಮೂಲಕ ನಮ್ಮ ಆಸ್ಪತ್ರೆಗೆ ಸೇರಿಸಿ ಸಂಘಟನೆಯ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಬೆಲ್ಮಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೋವಿಡ್ ಸಂದರ್ಭದಲ್ಲಿ ಮತ್ತು ರಂಜಾನ್ ತಿಂಗಳಲ್ಲಿ ರೋಗಿಯ ಜೊತೆಯವರಿಗೆ ಇಫ್ತಾರ್ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಬ್ದುಲ್ ಸತ್ತಾರ್ ಬೆಲ್ಮಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೋವಿಡ್ ಸಂದರ್ಭದಲ್ಲಿ ಮತ್ತು ರಂಜಾನ್ ಸಮಯದಲ್ಲಿ ರೋಗಿಗಳ ಜೊತೆಯವರಿಗೆ ಇಫ್ತಾರ್ ಮತ್ತು ಊಟದ ವ್ಯವಸ್ಥೆ. ನಾಸಿರ್ ಸಾಮಾನಿಗೆ ಕೊರೋನಾ ರೋಗಿಗಳಿಗೆ ಸಾರಿಗೆ, ತುರ್ತು ಆಂಬ್ಯುಲೆನ್ಸ್ ಸೌಲಭ್ಯಗಳನ್ನು ಒದಗಿಸಿ ಆಸ್ಪತ್ರೆಗೆ ಸೇರಿಸುವಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸಮಾಜಮುಖ ಸೇವೆಯಲ್ಲಿ ತೊಡಗಿರುವ ಇವರಿಗೆ ವೇದಿಕೆಯ ಮೇಲೆ ಗೌರವಾರ್ಹ ಸನ್ಮಾನವನ್ನು ನೀಡಲು ಬಯಸುತ್ತೇವೆ. ನಾಸಿರ್ ಸಾಮಾನಿಗೆ ಧನ್ಯವಾದಗಳು ಸರ್. ರೋಗಿಗಳಿಗೆ ಆಸ್ಪತ್ರೆ ಸೇರಿಸುವಲ್ಲಿ ಹಾಗೂ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಿದ್ದಾರೆ. ದಯವಿಟ್ಟು ವೇದಿಕೆಯ ಮೇಲೆ ಬಂಧಿಸುತ್ತಿದ್ದೇವೆ. ತಫ್ತೀಶ್ ಹಲಗೆ ಮಜಿದ್ ಆಲ್ ಕಾಲೇಜ್ ಸ್ಟೂಡೆಂಟ್ ಅಸೋಸಿಯೇಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇಫಾಜ್ ಬನ್ನೂರು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕನ ಕಾರ್ಯಕರ್ತರು. ಅಬ್ದುಲ್ ಸಲಾಂ ಅಶ್ರಫ್ ಬಡಾಜೆ ಮಂಜೇಶ್ವರ ರೋಗಿಗಳಿಗೆ ಆಂಬ್ಯುಲೆನ್ಸ್ ಆಯೋಜನೆ ಮಾಡಿ ರೋಗಿಗಳನ್ನು ಆಂಬ್ಯುಲೆನ್ಸ್ ನಲ್ಲಿ ಕರೆದುಕೊಂಡು ಆಸ್ಪತ್ರೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಬ್ದುಲ್ ಸಲಾಂ ಮತ್ತು ಅಶ್ರಫ್ ಬಡಾಜೆ ಮಂಜೇಶ್ವರ ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಅಭಿನಂದನೆ ಪತ್ರಗಳನ್ನು ಸ್ವೀಕರಿಸುವುದಾಗಿ ವಿನಂತಿ. ಅಬ್ದುಲ್ ಸಲಾಂ ಅಶ್ರಫ್ ಬಡಾಜೆ ಮಂಜೇಶ್ವರ. ಮುಂದಿನದು ಸುಹೇಲ್ ತಾಜ್ ಅಮರ್ನಾಥ್ ಕೋ ಸೊಸೈಟಿ ಚಿಕ್ಕಮಗಳೂರು ಕೋವಿಡ್ ರೋಗಿಗಳಿಗೆ ಸುಹೇಲ್ ತಾಜ್ ಮತ್ತು ಅರ್ಬಾಸ್ ಅಮರ್ನಾಥ್ ಕೋ ಸೊಸೈಟಿ ಚಿಕ್ಕಮಗಳೂರು ಜಿಲ್ಲೆ ಕೋವಿಡ್ ರೋಗಿಗಳಿಗೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಫಲಾನುಭವಿಗಳಾಗಲು ಹಾಗೂ ಆಂಬ್ಯುಲೆನ್ಸ್ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೆ ಸಮೀವುಲ್ಲಾ ದಾವಣಗೆರೆ ಕಣಚೂರು ಆಸ್ಪತ್ರಾ ಜಿಲ್ಲಾ ಆರೋಗ್ಯ ಸಂಯೋಜಕರು. ಅಬ್ದುಲ್ ಖಾದರ್ HMC ಕಾರುಣ್ಯ ಟ್ರಸ್ಟ್ ಕಾಸರಗೋಡು ಇದರ ಮೂಲಕ ಕೊರೋನಾ ಸಂದರ್ಭದಲ್ಲಿ ರೋಗಿಗಳಿಗೆ ಆಸ್ಪತ್ರೆ ಸೇರಿಸುವಲ್ಲಿ ಸಹಾಯ ಹಸ್ತ ನೀಡಿದ್ದಾರೆ. ಅಬ್ದುಲ್ ಖಾದರ್. ನಂತರ ಕೆ ಸಮೀವುಲ್ಲಾ ಅಬ್ದುಲ್ ಖಾದರ್ HMC ಕಾರುಣ್ಯ ಟ್ರಸ್ಟ್ ಕಾಸರಗೋಡು ಕೊರೋನಾ ಸಂದರ್ಭದಲ್ಲಿ ಎಲ್ಲ ರೀತಿಯ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವಲ್ಲಿ ಸಹಾಯ. ಸಿಕಂದರ್ ಅಂಗಾರ್ಕರಿ ಹಿರೇಕೆರೂರು ಸಮಕಾಲಿ ಸಮಾಜ ಸೇವಕರು. Now I request Dr. Rekalaka Ma'am, HOD of Department of Gynecology,